6 ಜನದ ಯಾಕೆ ಪೆಟ್ಟಿಗೆ ಹೋಗ್ಲಿ? ಫಸ್ಟ್ ಆಫ್ ಆಲ್ ಫೈಲ್ಸ್ ಅಲ್ಲಿ ಯಾಕೆ ತಗೊಂಡೋಗ ಅಲ್ಲೇ ಓದದ್ ಕಡೆ ಅದು ನಾನ್ ಫೈಂಡ್ ಔಟ್ ಮಾಡೋದ್ರಿಂದ ಸಿಗ್ತಿತ್ತು. ಅಲ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಸೆಕ್ಷನ್ ಯಾಕೆ ಹೋಗ್ತದೆ? ಆಮೇಲೆ ನೀವೇ ರೆಸ್ಪಾನ್ಸಿಬಲ್ ಅಲ್ಲ. ಮಿಸ್ಸಿಂಗ್ ರೆಕಾರ್ಡ್ಸ್ ನೀವೇ ರೆಸ್ಪಾನ್ಸಿಬಲ್. ಹೇಗೆ ಹೋಗುತ್ತೆ ಅಲ್ಲಿ? ನಾನು ಫೈಂಡ್ ಔಟ್ ಮಾಡಿದ್ರೆ ಇದು ಯಾಕೆ ಎಂಟ್ರಿ ಆಗಿಲ್ಲ? ಎಷ್ಟು ವರ್ಷ ಆಗೈತೆ ಅವರು ಅಪ್ಲಿಕೇಶನ್? ನಾನು ಎಂಟ್ರಿ ಮಾಡಿ ಫ್ರೆಶ್ ಇದೆಮ್ಮ. ಎಷ್ಟು ದಿನ ಆಯ್ತು ಇಲ್ಲಿವರೆಗೂ ಎಂಟ್ರಿ ಮಾಡಿ? ಅವ್ರು ರೈಟೇ ಇರೋದಿಲ್ಲ ನೋಡಿ. ಇಲ್ಲಿ ನೋಡಿ, ಬರೀ ಸಿಗ್ನೇಚರ್ ತಗೊಂಡು ರಿಜೆಕ್ಟ್ ಎಷ್ಟು ಚಾನಲ್ ಎಷ್ಟು ಅವ್ರು ಹೇಳಿ ಇದು ಕೊಡ್ರಿ ನೀವು. ಅವ್ರು ತೆಗಿಯಮಲ್ಲ ಹಾಗೆ ನಾವು ಲೈಸೆನ್ಸ್ ಕೊಟ್ಟೆ G+1 ಹೌದು ಕರೆಕ್ಟ್ ಮೊನ್ನೆ ಮಾಡಿರಿ. when we entered ಏನ್ ಸೆಕ್ಷನ್ ಇದೆ? ಯಾವಾಗ ಅರ್ಜಿ ಕೊಟ್ಟಿದ್ದೀರಿ ನೀವು? ಎಲೆಕ್ಷನ್ ಸೆಕ್ಷನ್ 22ರಾಗ ದಿ ಎಂಟೈರ್ ರೆಕಾರ್ಡ್ಸ್. ಹೌದಾ? ಆಗಿಲ್ಲ ಇದು ಸರಿ. ಒಂದು ನಿಮಿಷ. ಯಾರಂದ್ರು? ನಿಮ್ಮ ಹೆಸರು ಮಲ್ಲಿಕಾರ್ಜುನ? ಮಲ್ಲಿಕಾರ್ಜುನ ಯಾರು? ಸ್ವಲ್ಪ ಫೈಂಡ್ ಔಟ್ ಸಂಬಂಧ ನೋಡಿ ಬನ್ನಿ ಕೊಡ್ತೀನಿ. ಇವ್ರು ಹೆಂಗ್ ಮಾಡಿರ್ತಾರೆ ಅಂದ್ರೆ ತೋರಿಸ್ಕೊಡ್ತೀನಿ ಬನ್ನಿ. ಮತದಾರರ ಮಾರ್ಗಸೂಚಿ. ಮತದಾರರ ಮಾರ್ಗಸೂಚಿನಲ್ಲಿ ಇವ್ರಿಗೆ ಇಷ್ಟೊಂದು ಮತದಾರರ ಮಾರ್ಗಸೂಚಿ ಕೊಟ್ಟಿದ್ದಾರೆ. ಅದನ್ನು ಇವರು ಡಿಸ್ಟ್ರಿಬ್ಯೂಟೇ ಮಾಡಿಲ್ಲ. ಇದು ಮತದಾರರ ಮಾರ್ಗಸೂಚಿ ಯಾರ್ಗಮ್ಮ ಕೊಡೋದು ನೀವು? ಕರಿಯರೇ ಅವರು ಎಲೆಕ್ಷನ್ ಅವ್ರಿಗೆ. ಇವರೇ ಝೋನಲ್ ಕಮಿಷನರ್ ಅವರೇ, ಮತದಾರರ ಮಾರ್ಗಸೂಚಿ ಯಾರಿಗೆ ಕೊಡೋದು? ಇಷ್ಟೊಂದು ಪಬ್ಲಿಕ್ ಕೊಡುವಂತದ್ದು ಮಡಿಕೊಂಡು ಕೂತಿದ್ದೀರಲ್ಲ, ಪಬ್ಲಿಕ್ಗೆ ಕೊಡಕ್ಕಾಗೋದಿಲ್ವಾ? ಅಲ್ಲಿ ಎಷ್ಟಿದೆ? ಈ ಮತದಾರರ ಮಾರ್ಗಸೂಚಿ ಪಬ್ಲಿಕ್ ಕೊಡುವಂತದ್ದು ಇಷ್ಟು ಇದೆಯಲ್ಲಮ್ಮ. ನೀವ್ ಯಾಕೆ ಇಟ್ಕೊಂಡಿದ್ದೀರಾ ಹೇಳ್ರಿ? ಮತದಾರರ ಮಾರ್ಗಸೂಚಿ ಎಷ್ಟು ರೆಕಾರ್ಡ್ಸ್ ಇದೆ ನೋಡಿ. ಇದು ಪಬ್ಲಿಕ್ ಕೊಡುವಂತದಲ್ಲ, ನೀವ್ಯಾಕೆ ಇಟ್ಕೊಂಡು ಕೂತಿದ್ದೀರಾ? ಎಲ್ಲ ತಾಲೂಕಿಗೆ ಒಬ್ಬೊಬ್ಬರು ಇರ್ತಾರಲ್ಲ, ಅಲ್ಲಿ ಕಳಿಸ್ಬೋದಲ್ರಿ? ಏನ್ರಿ ಇದು ನಿಮ್ಮ ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿ ಮಾತ್ರ ನೀವು ಝೋನಲ್ ಕಮಿಷನರ್ ಅವ್ರೆ ನೋಡ್ರಿ. ಅಲ್ಲಲ್ಲ ನಿಮ್ಮವ್ರು ಮಾಡ್ತಿರೋದು ನೋಡ್ರಿ. ಇದು ಪಬ್ಲಿಕ್ ಸಿಗಲ್ವೇನ್ರಿ? ಸರ್ಕಾರದವ್ರು ದುಡ್ಡು ಕೊಟ್ಟಿರೋದಲ್ವೇನ್ರಿ? ಇದು ಏನ್ ಮಾಡ್ತೀರಿ ಅದನ್ನ? ಇನ್ನು ಅನಾಹುತ ಏನೇನಿದೆ? ನಾನು ನಿಮ್ಗೇನೇ ಕೊಟ್ಟೆ, ಒಂದು ಸಣ್ಣದು ಕೊಟ್ಟೆ.